ಸತೀಶ್ ಅವರಾದ್ರೆ ಮತ್ತು ಡಿ ಕೆ ಶಿ ಅವರು ಬೈ ಚಾನ್ಸ್ ಅವ್ರು ಸಿ ಎಮ್ಗಿರಿ ಸಿಗಲಿಲ್ಲಪ್ಪ ಅಂತಂದ್ರೆ ಏನಾಗ್ಬೋದು ಅಂತೇಳಿ ಇದೊಂದು ಊಹೆ ಅಜಂಪ್ಷನ್. ಇದು ಆಗ್ತದಂತೇನಲ್ಲ. ಯಾಕಂದರೆ ಅಧ್ಯಕ್ಷ ಸ್ಥಾನವನ್ನಂತೆ ಯಾವುದೇ ಪ್ರಸಂಗದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಟುಕೊಡೋದಿಲ್ಲ ಅನ್ನೋಂಥ ಒಂದು ಪ್ರಬಲವಾದ ಸುದ್ದಿಗಳಿದ್ದಾವೆ. ಯಾಕಂತಂದ್ರೆ ಅದನ್ನು ಬಿಟ್ಟುಕೊಟ್ರೆ ಇವತ್ತು ಅವ್ರ ಅಧಿಕಾರ ಹೋಗಿಬಿಟ್ಟಂಗೆ ಆಗಿಬಿಡ್ತದೆ. ಇವತ್ತು ಸಾಕಷ್ಟು ಪ್ರಬಲರಿದ್ದಾರೆ. ಉಪಮುಖ್ಯಮಂತ್ರಿ ಇದ್ದಾರೆ, ನೀರಾವರಿ ಮಿನಿಸ್ಟರ್ ಇದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಅವ್ರ ಕೈಯಾಗದ 4 ಪೋಸ್ಟ್ ಅಧ್ಯಕ್ಷರದ. ಇದನ್ನೆಲ್ಲ ಅದರಲ್ಲೂ ಅಧ್ಯಕ್ಷ ಇರೋದರಿಂದ ಇಡೀ 140 ಶಾಸಕರೆಲ್ಲ ಅಥವಾ 133 ಶಾಸಕರೆಲ್ಲ ಇವರ ಹೇಳಿದಂಗೆ ಕೇಳುವಂಥ ಪ್ರಸಂಗಗಳ ಮುಂದೆ ಅವರಿದ್ದಂಥವ್ರ ಮೋಸ್ಟ್ಲಿ ತಕ್ಷಣ ಬಿಟ್ಟು ಕೊಡೋದಿಲ್ಲ. ಬಟ್ ಏನೋ ಡೆವಲಪ್ಮೆಂಟ್ ಆಯಿತು. ಇವತ್ತಿನ ಡೆವಲಪ್ಮೆಂಟ್ ನೋಡಿದರೆ ಏನು ಬೇಕಾದಾಗ್ಬೋದು. ಮತ್ತು ಹೈಕಮಾಂಡ್ ಯಾವ ಡಿಸಿಷನ್ ತೊಗೊಳ್ತದೆ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಲಕ್ಷ್ಮಣ ಸವದಿ ಅವರಾದರೂ ಸಹಿತ ಒಂದು ರೀತಿಯಿಂದ ಬೇಲಿಯ ಮೇಲೆ ಕುಳಿತಂಥ ತಂತಿಯ ಬೇಲಿ ಮೇಲೆ ಕುಳಿತಂಥ ಒಂದು ಪಕ್ಷ ಆದಂಗೆ ಆಗ್ಯಾರ. ಯಾಕಂದ್ರೆ ಯಾರ್ತಾರೋ ಗೊತ್ತಿಲ್ಲ ಅನ್ನೋಂಥ ವಾತಾವರಣ. ಬಿ ಜೆ ಪಿ ಹೋಗ್ತಾರೋ ಇಲ್ಲೇ ಕಾಂಗ್ರೆಸ್ಸಲ್ಲಿ ಉಳಿತಾರೋ ಮತ್ತೇನು ಮಾಡ್ಬೋದು ಅಂತೇಳಿ ಮೋಸ್ಟ್ಲಿ ಅವರ ಇವತ್ತಿನ ಮನಸ್ಥಿತಿ ನೋಡಿದ್ರೆ ಬಿ ಜೆ ಪಿ ಹೋಗಬಾರ್ದು ಅಂತ ಏನೋ ಅವ್ರ ತಲೆಯಲ್ಲಿ ಇದ್ದಂಗೆ ಅದ. ಆದ್ರೆ ಏನೋ ಆಗಬಾರ್ದಾದ್ರೆ ಅಂದರೆ ಇಟ್ ಮೀನ್ಸ್ ಸತೀಶ್ ಅವರು ಅಧ್ಯಕ್ಷರಾದ್ರೆ ಸಹಜವಾಗಿ ಲಕ್ಷ್ಮಣ ಸವದಿಯವರು ಮೋಸ್ಟ್ ಪ್ರಾಬಬ್ಲಿ ಬಿ ಜೆ ಪಿ ಹೋಗುವಂಥ ಸಾಧ್ಯತೆ. ಯಾಕಂದ್ರೆ ಈಗಾಗಲೇ ರಮೇಶ್ ಕತ್ತಿ ಅವರಂತೂ ಸ್ಪಷ್ಟ ಮಾಡ್ಕೊಂಡಿದ್ದಾರೆ ಎಟ್ ಎನಿ ಕಂಡೀಷನ್ ಈ ಸಲ ಮಾಡಿ ಇದ್ದಿದ್ದನ್ನು ಬಫರ್ ಸ್ಟೇಟ್ ಮಾಡ್ಕೊಂಡ್ರೆ. ಬಫರ್ ಅಂದ್ರೆ 2 ದೇಶಗಳ ಮಧ್ಯದಿಂದ ಒಂದು ಸಣ್ಣ ದೇಶ. ಈಗ ನಾವು ಉದಾಹರಣೆಗೆ ಕೊಡೋದಪ್ಪ ಅಂದ್ರೆ ರಷ್ಯಾ ಮತ್ತು ನಮ್ಮ ಮಧ್ಯದಲ್ಲಿ ಅಫ್ಘಾನಿಸ್ತಾನ ಅದ ಬಫರ್ ಸ್ಟೇಟ್ ಅದು. ಅದೇ ಕಾಲಕ್ಕೆ ಚೈನಾ ಮತ್ತು ನಮ್ಮ ಮಧ್ಯದಲ್ಲಿ